ಆಗಲ್ಲ. ನಮ್ಮ ಸಮಾಜದಲ್ಲಿ ನಾನು ನೀವು ಕಾಮನ್ ಮ್ಯಾನು ಏನೆಲ್ಲ ಮಾಡೋಕ್ಕಾಗುತ್ತೆ, ಏನೆಲ್ಲ ಪ್ರಯತ್ನ ಪಟ್ಟರು ಎಲ್ಲಿವರೆಗೂ ಬಂದು ನಿಲ್ಲುತ್ತೆ ನಮ್ಮನ್ನು ಕರ್ಕೊಂಡೋಗಿ ಈ ಸಮಾಜ ಅನ್ನೋದನ್ನು ತೋರಿಸಿದ್ದೀವಿ ಸರ್. ತೋರಿಸಿದ್ದಿಲ್ಲ, ಜನ ಒಪ್ಕೋಬೇಕಾದ ಅವಶ್ಯಕತೆ ಇದೆ ಅಂತ ಒಪ್ಕೊಳ್ಳೇಬೇಕು. ಅದನ್ನು ಬಿಟ್ಟು ನಾವು ಬೇರೆ ಥರ ತೋರಿಸಿದ್ರೆ ಅದು ಸಿನಿಮಾ ಆಗಿಬಿಡುತ್ತೆ. ಇದು ರಿಯಲಿಸ್ಟಿಕ್ ಆಗೇ ಮಾಡಿರೋಂಥ ಒಂದು ಸಿನಿಮಾ ಸರ್. ನಿಜವಾದ ಇದು ನೈಜ ಘಟನೆ ಮಾಡಿರೋಂಥ ಸಿನಿಮಾ ಇದು ಸರ್. ಎಷ್ಟೊಂದು ಜನ ಹೇಳ್ತಾರೆ ಇದನ್ನ 100 ವರ್ಷಗಳಿಂದ ಅಂಬೇಡ್ಕರ್ ಹೇಳಿದ್ರು, ರಾಜಕೀಯ ವ್ಯವಸ್ಥೆ ಸರಿಯಾಗಿದ್ರೆ ಮಾತ್ರ ಈ ದೇಶ ವ್ಯವಸ್ಥೆ ಸರಿ ಹೋಗುತ್ತೆ ಅಂತ. ಆದರೆ ಅಂಬೇಡ್ಕರ್ನ ಒಂದು ಜಾತಿ ವ್ಯವಸ್ಥೆ ತಂದಿಟ್ಟು ಸಿನಿಮಾದಲ್ಲಿ ನೀವು ಅಚ್ಚುಕಟ್ಟಾಗಿ ತೋರಿಸಿದ್ದೀರಾ, ಇದಕ್ಕೇನು ಹೇಳ್ತೀರಾ ಸರ್? ಸರ್ ನಾನು ಇದಕ್ಕೆ ನನ್ನ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅವ್ರದ್ದು ಕಥೆ ಇದು. ಮತ್ತು ನನ್ನ ಕಂಪ್ಲೀಟ್ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ನಮ್ಮ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು, ನನ್ನ ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟು. ಯಾಕಂದರೆ ಒಂದು ಕಥೆನ ಯಾವಾಗ ನಾವು ಜನಕ್ಕೆ ಮುಟ್ಸೋಕ್ಕೆ ಸಾಧ್ಯ ಅಂತಂದರೆ ಪ್ರತಿಯೊಬ್ಬರದ್ದು ಕೆಲಸ 100% ಇದ್ದಾಗ ಮಾತ್ರನೇ. ಸೊ ಎಲ್ಲರೂ, ಎಲ್ಲ ತಾಂತ್ರಿಕರು ಎಲ್ಲರೂ ನಮ್ಮ ಯಾರೇನು ಕೆಲಸ ಮಾಡಿದ್ದಾರೆ ಅವರೆಲ್ಲರೂ 100% ಕೆಲಸ ಮಾಡಿರೋದಕ್ಕೇ ಈ ಸಿನಿಮಾ ಇಷ್ಟು ಚೆನ್ನಾಗಿ ಗುಡ್ ಬಂದಿರೋದು. ಸೊ ಐ ಥ್ಯಾಂಕ್ ಆಲ್ ಮೈ ಎಂಟೈರ್ ಟೀಮ್. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್. ನೀವು ರಿಯಲಿಸ್ಟಿಕ್ ಆಗಿ ಸಿನಿಮಾ ತೋರಿಸಿದ್ದೀರಾ ಲಾಸ್ಟ್ಗೆ, ವ್ಯವಸ್ಥೆ ಹೇಗಿದೆ ಅಂತ ಜನ ನೋಡಿ ಇದು ಬದಲಾಗ್ತಾರೆ ಅಂತ ನಂಬಿಕೆ ಇದೆ ಸರ್. ಸಿನಿಮಾಗಳು ಮಾಡೋದು ಒಂದು ಎಂಟರ್ಟೈನ್ಮೆಂಟ್ಗೆ, ಅದನ್ನು ನೋಡಿ ನಾವು ಬದಲು ಆಗ್ಬೋದು, ಇಲ್ಲಾಂದರೆ ಅದನ್ನು ನಾವು ನೋಡಿ ಸುಮ್ಮನೆ ಎಂಟರ್ಟೈನ್ಮೆಂಟ್ ತಗೊಂಡು ತೊಗೋಬೋದು. ನಾವೀಗ ಬುಕ್ ಓದ್ತೀವಿ ಸರ್, ಬುಕ್ ಓದಿದ ತಕ್ಷಣ ನಾವೆಲ್ಲ ಬದಲಾಗ್ಬಿಡಲ್ಲ. ಕೆಲವೊಂದು ಸತಿ ಏನೋ ಒಂದು ನಾಲೆಡ್ಜ್ ಇರುತ್ತೆ, ಇಲ್ಲ ಅಂತಂದರೆ ಅದರಿಂದ ಬದಲಾಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಆ ಥರ ಒಂದು ಪ್ರಯತ್ನ ನಾವು ಪಟ್ಟಿದ್ದೀವಿ. ಸಮಾಜದಲ್ಲಿ ಒಂದು ಬದಲಾವಣೆ ಥರ ಅಂತ ಒಂದು ಪ್ರಯತ್ನನೇ ನಾವು ಪಟ್ಟಿದ್ದೀವಿ. ಅದು ಬದಲಾವಣೆ ಬಂದರೆ ತುಂಬ ಒಳ್ಳೆಯದು, ಬರಲಿಲ್ಲ ಅಂತಂದರೆ ಇನ್ನೊಂದು ಸತಿ ಒಂದು ಸಿನಿಮಾ ಹೋಗ್ಬೇಕು ಸರ್. ಅದ್ಭುತವಾದಂಥ ಕಮರ್ಷಿಯಲ್ ಎಲಿಮೆಂಟ್ಸ್ ಆಡಿಯನ್ಸ್ ಏನು ಹೇಳ್ತಾರೆ ಸರ್? ನಾನು ನಿಮಗೆ ಮೊನ್ನೆನೇ ಹೇಳಿದೆ, ಈ ಸಿನಿಮಾದಲ್ಲಿ ನಿಮಗೆ ಆ್ಯಕ್ಷನ್ನು, ಎಮೋಷನ್ಸು, ಈಗ ನಡೀತಿರೋವಂಥ ಒಂದು ಭ್ರಷ್ಟಾಚಾರ, ಇದು ಸರಿ ಹೋಗುತ್ತಾ ಸರಿಯಾಗಲ್ವಾ, ಮತ್ತು ಪೊಲಿಟಿಕ್ಸ್ ಬಗ್ಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ, ಕಾನೂನು ಬಗ್ಗೆ, ಹಾಗೆ ನಮ್ಮ ಲಾ ಆ್ಯಂಡ್ ಆರ್ಡರ್ ಕಾಪಾಡ್ತಿರೋ ನಮ್ಮ ಲಾಯರ್ಗಳು ಇದ್ರ ಬಗ್ಗೆನೂ ನಾವು ಹೇಳಿದ್ದೀವಿ. ಸೊ ಕಂಪ್ಲೀಟ್ ನಮ್ಮ ಸೊಸೈಟಿಯಲ್ಲಿ ಏನೇನು ನಡೀತಿದೆ ಅದ್ರ ಬಗ್ಗೆನೇ ಹೇಳಿರೋಂಥ ಒಂದು ಕಥೆ ಇದು. ಸೊ ದೊಡ್ಡ ಆರ್ಟಿಸ್ಟ್ಗಳು ನೀವೇ ನೋಡಿದಂತೆ ಎಲ್ಲ ದೊಡ್ಡ ಆರ್ಟಿಸ್ಟ್ಗಳು ಕೆಲಸ ಮಾಡಿದ್ದಾರೆ. ಸೊ ವೆರಿ ಥ್ಯಾಂಕ್ಫುಲ್ ಟು ಮೈ ಪ್ರೊಡಕ್ಷನ್ ಟೀಮ್. ಈ ಒಂದು ದೊಡ್ಡ ಒಂದು ಕ್ಯಾನ್ವಸ್ ಸಿನಿಮಾದಲ್ಲಿ ನನ್ನನ್ನು ಹೀರೋ ಆಗಿ ಅವರು ಲಾಂಚ್ ಮಾಡಿರೋದಕ್ಕೆ ಐ ರಿಯಲಿ ಥ್ಯಾಂಕ್ ದೆಮ್. ಮತ್ತು ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಸೊ ಈ ಥರ ಸಿನಿಮಾಗಳನ್ನ ಯಾವುದೇ ಕಾರಣಕ್ಕೂ ಸೋಲಕ್ಕೆ ಬಿಡಬೇಡಿ. ನೀವುಗಳು ಕರೆಕ್ಟಾಗಿ ನೀವು ಎಲ್ಲರೂ ರೀಚ್ ಮಾಡಿಸಿದ್ರೆ ಎಲ್ಲರಿಗೂ ಈ ಸಿನಿಮಾ ರೀಚ್ ಆಗುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ಮತ್ತು ನೀವು ಏನಾರು ಹೇಳಿದ್ರು ಈ ಸಿನಿಮಾದಲ್ಲಿ ಏನು ಮೋಸ ಇಲ್ಲ, ಬೇರೆಯವ್ರನ್ನ ಕೇಳಿ ಗೊತ್ತಾಗುತ್ತೆ. ನಾನು ಮಾತಾಡೋದಕ್ಕಿಂತ ಬೇರೆಯವ್ರು ಮಾತಾಡಲಿ ನೋಡಿ. ಸ್ಕ್ರೀನಲ್ಲಿ ತುಂಬ ಚಾಕ್ಲೇಟ್ ಇರೋ ಥರ ಕಾಣಿಸ್ತೀರಾ, ಆದರೆ ಈ ಥರದ ಸಮಾಜ ಇಶ್ಯೂಸ್ ಇರೋ ಥರ ಸಿನಿಮಾಗೆ ಯಾಕೆ ಆಯ್ಕೆ ಮಾಡ್ಕೊಂಡು ಮಾಡ್ಕೊಂಡ್ರು ಅಂತಾನ ಸರ್? ನೀವು ಚಾಕ್ಲೇಟ್ ಬಾಯ್ ಥರನೇ ಇದ್ದೀರಾ.